ಏನಂದ್ರಿ? ರಮೇಶ್ ಕತ್ತಿ ಅವರು ಯಾಕೆ ಬಂದಿಲ್ಲ? ಅಲ್ಲ, ರಮೇಶ್ ಕತ್ತಿ ಅವ್ರು ಅಂದ್ರೆ ಸೊ ಈಗ ಅವ್ರು ನೋಡ್ರಿ, ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ದಾಗ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ, ಅವರು ಪ್ರೆಸ್ ಕಾನ್ಫರೆನ್ಸ್ ಅವ್ರು ಕೂಡ್ತಾರೋ, ನಮ್ಮ ಜೊತೆಗಿರ್ತಾರೋ. ಮತ್ತು ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿದೆ ಕೊಟ್ಟು ಕಳಿಸ್ತಾರೆ ಅಂದ್ರೆ ಬರೋಕ್ಕಾಗಿಲ್ಲ. ಮುಂದಿನ ದಿನಮಾನದಾಗ ನಿಮ್ಮ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರೆ. ಈಗ ರಮೇಶ್ ಕತ್ತಿ ಅವರ ವಿರುದ್ಧ ಬಹಳಷ್ಟು ನಿರ್ದೇಶಕರ ಅಸಮಾಧಾನ ಇತ್ತು ಅನ್ನೋ ವಿಚಾರ ಜೊತೆಗೆ ನಿನ್ನೆ ಅದು ಏನು ಸಭೆ ಮಾಡಿದ್ರು ಕೆಲವರು ನಿರ್ದೇಶಕರು ಸೇರಿಕೊಂಡು ಅಲ್ಲಿ ಅಸಮಾಧಾನ ವ್ಯಕ್ತ ಆಯಿತು ಕೆಲವು ವಿಚಾರದಾಗ. ಅದೇ ಕಾರಣದಿಂದಾಗಿ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ಇಲ್ಲ ನೋಡ್ರಿ, ನಾನು ನಿನ್ನೆ ನೀವೆಲ್ಲ ಮಾಧ್ಯಮ ಸ್ನೇಹಿತದಾಗ ಹೇಳಿ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರ ಇದ್ದಾಗ ನಾವೆಲ್ಲ ಸೇರಿದ್ವಿ. ಕೆಲವೊಂದು ಜನ ಮೆಂಬರ್ ಆಗಿಲ್ಲ, ಅದಕ್ಕೊಂದು ಸ್ವಲ್ಪ ಅಸಮಾಧಾನ ಬೇಜಾರಿತ್ತು. ಅದಕ್ಕೂ ರಾಜೀನಾಮೆಗೆ ಅಂದರೆ ಪ್ರಶ್ನೆನೆಲ್ಲ ಸಂಬಂಧ ಇಲ್ಲ. ನಾ ಏನಿಲ್ಲ, ಎಲ್ಲರೂ ಕೂಡ ಅಂದರೆ ಒಂದು ವರ್ಷ ಹೊಸದಾಗಿ ಅಧ್ಯಕ್ಷನ ಆಯ್ಕೆ ಮಾಡೋಣ ಅಂತೇಳಿ ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರು. ಮೆಂಬರ್ಶಿಪ್ ಇಶ್ಯೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವೆ ಬ್ಯಾಂಕ್ ನಡೆಸುತ್ತಂಗೆಲ್ಲ ಆದಾಗ. ಅದಕ್ಕೆ ಮೆಂಬರ್ಶಿಪ್ದಿಂದನೇ ಹಿಂಗಾಗೈತಿ ಮತ್ತೊಂದು ಅಂತಲ್ಲ, ಎಲ್ಲರೂ ಕೂಡ ಡಿಸಿಷನ್ ತೊಗೊಂಡ್ವಿ. ಒಂದು ಮಾತು ಹೇಳ್ತೇನೆ, ಯಾಕಂದ್ರೆ ನಾವು ಎಲ್ಲ ಕೂಡ ಒಂದು ಸಂಸ್ಥೆ ನಡೆಸಿದ್ನಾಗ 100ಕ್ಕೆ 100 ನಮಗೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ವ್ಯತ್ಯಾಸ ಅಸಮಾಧಾನ ಇದ್ದೇ ಇರ್ತಾವೆ. ಆದರೂ ಅದನ್ನು ಸರಿ ಮಾಡಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೆತನ ನಾವು ಆಡಳಿತ ನಡೆಸ್ತೀವಿ.